ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇನ್ನು ಇವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ, ಸೊ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ, ಇನ್ನು ಶಿವರಾತ್ರಿಯ ಸ್ಪೆಷಲ್ ಇವತ್ತು ಸೊ ಭವ್ಯ ಗೌಡ ಅವರ ಬರ್ತ್ಡೇ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಸುದ್ದಿ ಸಮಾಚಾರವಾಗಿದೆ. ಇನ್ನು ಭವ್ಯ ಗೌಡ ಅವರ ಬರ್ತ್ಡೇಗೆ ನಮ್ಮ ಬಿಗ್ ಬಾಸ್ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರು ಏನು ಗಿಫ್ಟ್ ಕೊಡ್ತಾರೆ ಅಂತ ನಮ್ಮ ವೀಕ್ಷಕರಂತೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ವೀಕ್ಷಕರಿಗಂತೂ ತುಂಬಾನೇ ಒಂದು ಕುತೂಹಲಕಾರಿ ಸುದ್ದಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಸ್ಪರ್ಧೆಗಳನ್ನು ಅಂದರೆ ಬಿಗ್ ಬಾಸ್ 11ರಲ್ಲಿ ಇದ್ದಂಥ ಸ್ಪರ್ಧೆಗಳಲ್ಲಿ ಸೊ ನಮ್ಮ ಒಂದು ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಒಂದು ಕಂಫರ್ಟ್ ಝೋನ್ ರೂಪದಲ್ಲಿ ಸೊ ಆ ಒಂದು ಬಿಗ್ ಬಾಸ್ 11ಲ್ಲಿ ಒಂದು ಪ್ರೀತಿಯ ಒಂದು ಅಮೋಘವನ್ನು ಸೃಷ್ಟಿಸಿದವರು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ವೀಕ್ಷಕರಂತೂ ಇಡೀ ಒಂದು ಇಂಡಿಯಾದಲ್ಲಿ ಅಷ್ಟು ಒಂದು ಫೇಮಸ್ ಆದಂತಹ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಜೋಡಿಗೆ ಸೊ ಒಂದು ಶೆಲ್ಯೂಟ್ ಹೊಡಿತಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಕಂಫರ್ಟ್ ಝೋನನ್ನೇ ತಪ್ಪು ತಿಳಿದುಕೊಂಡಂತಹ ವೀಕ್ಷಕರು ಪ್ರೀತಿ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಭವ್ಯ ಗೌಡ ಅವರ ಸ್ಪೆಷಲ್ ಬರ್ತ್ಡೇಗೆ ನಮ್ಮ ಬಿಗ್ ಬಾಸ್ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರು ಏನು ಗಿಫ್ಟ್ ಕೊಡ್ತಾರೆ ಅಂತ ನಾವು ಕಾಯ್ದು ನೋಡ್ತಾ ಇದ್ದೀವಿ. ಇನ್ನು ಭವ್ಯ ಗೌಡ ಅವರ ಬರ್ತ್ಡೇಗೆ ತುಂಬಾನೇ ಒಂದು ಅದ್ದೂರಿ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಸ್ಪರ್ಧಿಗಳು ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಸಹ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾರ್ಯಾರು ಸ್ಪರ್ಧಿಗಳು ಅಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ನಾವು ಕಾಯ್ದು ನೋಡಬೇಕಾಗಿದೆ. ಇನ್ನು ತ್ರಿವಿಕ್ರಮ್ ಅವರು ಸಹ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಪಾರ್ಟಿ ಅಂತೂ ತುಂಬಾನೇ ಅದ್ದೂರಿಯಾಗಿ ಸೊ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಈಗಾಗಲೇ ಭವ್ಯಗೌಡ ಅವರು ಹೇಳ್ತಾ ಇದ್ದಾರೆ. ಇನ್ನು ನಾವು ಕಾದು ನೋಡಬೇಕಾಗಿದೆ ಸೊ ಯಾವ ರೀತಿಯ ನಮ್ಮ ಒಂದು ಪಾರ್ಟಿ ಎಂಜಾಯ್ ಇರುತ್ತೆ ಅಂತ, ಯಾರ್ಯಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸೊ ಅಲ್ಲಿ ಮತ್ತೆ ಯಾವ ರೀತಿಯ ಒಂದು ಭಾವನೆಗಳು ವ್ಯಕ್ತವಾಗ್ತವೆ ಅನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ. ಇನ್ನು ವೀಕ್ಷಕರಂತೂ ಕಾಯ್ದು ವೆಯ್ಟ್ ಮಾಡಿ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಭವ್ಯಗೌಡರ ಸ್ಪೆಷಲ್ ಗಿಫ್ಟ್ ಏನು ಕೊಡ್ಬೋದು ನಮ್ಮ ತ್ರಿವಿಕ್ರಮ್ ಅವರು. ಸೊ ತ್ರಿವಿಕ್ರಮ್ ಅವರು ಏನಾದರೂ ಶಾಕಿಂಗ್ ನ್ಯೂಸ್ ಏನಾದರೂ ಹೇಳ್ತಾರಾ, ಇಲ್ಲ ಏನಾದರೂ ಗಿಫ್ಟ್ ಕೊಡ್ತಾರಾ ಅಂತ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಇನ್ನು ಈ ಒಂದು ನ್ಯೂಸು ಬೇಕಂತ ತಿಳ್ಕೊಬೇಡಿ, ಯಾಕಂದರೆ ಈಗ ಆಲ್ರೆಡಿ ಸಹ ಎಲ್ಲ ಒಂದು ಸುದ್ದಿ ಸಮಾಚಾರಗಳಲ್ಲಿ ಸದ್ದಾಳು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವರು ಏನು ಗಿಫ್ಟ್ ಕೊಟ್ಟರು ಅಂತ ನಾವು ಕಾಯ್ದು ನೋಡಬೇಕಾಗಿದೆ. ಸೊ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.